ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಪೂರ್ಣ ವ್ಲಾಗ್ಸ್. ಇವತ್ತು ಬಂದು ಸೋಮವಾರ. ಇವತ್ತು ಶರದ್ ಹುಣ್ಣಿಮೆ ಪ್ರಾರಂಭ ಆಗುತ್ತೆ, ಹಾಗೆ ಮಂಗಳವಾರನೂ ಕೂಡ ಇರುತ್ತೆ. ಸೋಮವಾರ ಮಾಡೋರು ಸೋಮವಾರ ಮಾಡ್ಬೋದು, ಹಾಗೆ ಮಂಗಳವಾರ ಕೂಡ ಮಾಡ್ಬೋದು. ನಾವು ಇದಕ್ಕೆ ನಮ್ಮ ಊರ ಕಡೆ ಎಲ್ಲ ಸೀಗಿ ಹುಣ್ಣಿಮೆ ಅಂತ ಹೇಳಿ ಕರಿತೀವಿ. ಸೀಗೆ ಹುಣ್ಣಿಮೆ ಅಂದರೆ ನಮ್ಮ ಕಡೆ ಎಲ್ಲ ನಮಗೊಂಥರ ಸ್ಪೆಷಲ್ ಹಬ್ಬ ಆಗ್ತಿತ್ತು ಚಿಕ್ಕವರಿದ್ದಾಗೆಲ್ಲ. ಇವಾಗೆಲ್ಲ ಹೋಗೋದಿಲ್ಲಲ್ಲ ಹಳ್ಳಿ ಕಡೆ ಎಲ್ಲ. ಹಳ್ಳಿ ಕಡೆ ಮೊದಲು ಹೆಂಗೆ ಮಾಡೋರು ಅಂದರೆ, ಇವಾಗಲೂ ಮಾಡ್ತಾರೆ ಬಟ್ ನಾವೆಲ್ಲ ಹೋಗೋದಿಲ್ಲ. ಅವಾಗೆಲ್ಲ ಹೆಂಗೆ ಮಾಡ್ತಿದ್ರು ಅಂದರೆ, ಮನೆಯಲ್ಲೆಲ್ಲ ಸಿಹಿ ತಿನಿಸುಗಳು, ಅಡುಗೆಗಳು, ರೊಟ್ಟಿ ಮತ್ತು ಹಪ್ಪಳ, ಹಾಗೆ ಹೋಳಿಗೆ ಬರ್ತಿತ್ತು. ಶೇಂಗಾ ಹೋಳಿಗೆ, ಎಳ್ಳು ಹೋಳಿಗೆ, ಈ ರೀತಿಯಾಗಿ ಪ್ರತಿಯೊಂದು ಹೋಳಿಗೆ, ಕರ್ಜಿಕಾಯಿ ಮತ್ತು ಅನ್ನ, ಸಾಂಬಾರು, ಬುತ್ತಿ, ಪಲ್ಯಗಳು, ಪ್ರತಿಯೊಂದು ನಾನಾ ರೀತಿಯ ಅಡುಗೆಗಳನ್ನ ಮಾಡಿಕೊಂಡು ಹೊಲಕ್ಕೆ ಹೋಗ್ತಿದ್ವಿ. ಹೊಲ ಅಥವಾ ತೋಟಕ್ಕೆ ಹೋಗಿಬಿಟ್ಟು, ತೋಟದಲ್ಲಿ ಪಾಂಡವರು ಕೌರವರು ಅಂತ ಹೇಳಿ ಕಲ್ಲು ಅವೆಲ್ಲ ಇರ್ತಿದ್ವಲ್ಲ, ಚಿಕ್ಕ ಚಿಕ್ಕ ಕಲ್ಲುಗಳನ್ನೆಲ್ಲ ತಗೊಂಡೋಗಿ ಅಲ್ಲೆಲ್ಲ ಪೂಜೆ ಮಾಡಿಕೊಂಡು, ಅಲ್ಲಿ ಬಾಳೆಕಂಬ ಹಾಗೆ ಎಲೆಗಳೆಲ್ಲ ಕಟ್ಟಿಬಿಟ್ಟು, ಮಾವಿನ ತೋರಣ ಎಲ್ಲ ಕಟ್ಟಿಬಿಟ್ಟು ಪೂಜೆ ಮಾಡಿಕೊಂಡು, ಅಲ್ಲೆಲ್ಲ ಹೊಳೆ ಅಥವಾ ಏನಾದರೂ ನೀರಿದ್ದರೆ, ನಾವು ಹೊಳೆ ಇರ್ತಿತ್ತಲ್ಲ ನಮ್ಮೂರಲ್ಲಿ, ನಾನು ಹೋದ ಬ್ಲಾಗಲ್ಲಿ ತೋರಿಸಿದ್ನಲ್ಲ ಅದೇ ಊರಿಗೆ ಹೋಗ್ತಿದ್ವಿ ನಾವು ಪ್ರತಿ ವರ್ಷ ಚಿಕ್ಕವರಿದ್ದಾಗ. ಅಲ್ಲಿ ಹೊಳೆ ಇತ್ತು. ಹೊಳೆಯಲ್ಲೆಲ್ಲ ಸ್ನಾನ ಮಾಡಿಕೊಂಡು ಸ್ವಲ್ಪ ಹೊತ್ತಿದ್ದು ಆರಾಮಾಗಿ ಎಂಜಾಯ್ ಮಾಡ್ಕೊಂಡು ಮನೆಗೆ ಬರ್ತಿದ್ವಿ. ಇವಾಗೆಲ್ಲ ಹೋಗೋಕ್ಕಾಗಲ್ಲಲ್ಲ, ಹಾಗಾಗಿ ಈಗ ಸೀಗೆ ಹುಣ್ಣಿಮೆ ಇರೋದ್ರಿಂದ ತಿಳಿಸ್ತಾ ಇದ್ದೀನಿ. ಇಲ್ಲಿ ನೋಡ್ತಾ ಇದ್ದೀರಲ್ಲ, ಈ ರಂಗೋಲಿ ಚಿಕ್ಕದಾಗಿರ್ತಕ್ಕಂಥ ಹೊಸ್ತಲ ಮೇಲೆ ಹಾಕಿರ್ತಕ್ಕಂಥ ರಂಗೋಲಿ. ಹಾಗೆ ನಾನು ಹುಣ್ಣಿಮೆ ಕೂಡ ಇವತ್ತೇ ಮಾಡ್ತಾಯಿದ್ದೀನಿ, ಯಾಕಂದರೆ ನಾಳೆ ಆಲ್ಮೋಸ್ಟ್ ಹುಣ್ಣಿಮೆ ಎಲ್ಲ ಕಂಪ್ಲೀಟ್ ಆಗೋಕ್ಕೆ ಬಂದಿರುತ್ತೆ, ಬೆಳಗ್ಗೆನೇ ಮುಗಿಯುತ್ತೆ. ಹಾಗಾಗಿ ಇವತ್ತೇ ಹುಣ್ಣಿಮೆನ ಮಾಡಿದ್ರಾಯ್ತು ಅಂತ ಹೇಳಿಬಿಟ್ಟು ಇವಾಗಲೇ ಮಾಡ್ತಾಯಿದ್ದೀನಿ. ಹಳ್ಳಿಗಳಲ್ಲಾದರೆ ಹೊಲಕ್ಕೆಲ್ಲ ಹೋಗಿ ಪೂಜೆ ಮಾಡ್ಬೋದು, ಆದರೆ ಇಲ್ಲೆಲ್ಲ ಹೋಗ್ಲಿಕ್ಕೆ ಆಗುತ್ತೆ. ಕೆಲವೊಬ್ಬರು ಪಾರ್ಕಿಗೆಲ್ಲ ಊಟಕ್ಕೆ ಕಟ್ಕೊಂಡು ಹೋಗಿ ಊಟ ಮಾಡ್ಕೊಂಡು ಬರ್ತಾರೆ. ಆದರೆ ಅದೆಲ್ಲ ಜನ ಇದ್ದರೆ ಚೆಂದ ಮಾಡಲಿಕ್ಕೆ, ಜನ ಇಲ್ಲ ಅಂದರೆ ಮಾಡೋದಕ್ಕೆ ಆಗೋದಿಲ್ಲ. ಮನೇಲಿ ಒಬ್ಬರು ಇಬ್ಬರು ಇದ್ದರೆ ಮನೇಲೇ ಊಟ ಮಾಡ್ಬೋದು ಅಂತ ಹೇಳಿ ಸುಮ್ಮನೆ ಆಗಿಬಿಡ್ತೀವಿ. ಇವಾಗ ಕಂಪ್ಲೀಟಾಗಿ ಹೊಸ್ತಿಲಿಗೆ ಮತ್ತು ಅಲ್ಲಿ ಮುಂದ್ಗಡೆ ಹಾಕಿರ್ತಕ್ಕಂಥ ರಂಗೋಲಿ ಹೇಗಿದೆ ಅಂತ ಹೇಳಿ. ಹಾಗೆ ತುಳಸಿ ಗಿಡಕ್ಕೂ ಒಂದು ಸಣ್ಣದಾಗಿರ್ತಕ್ಕಂಥ ರಂಗೋಲಿನ ಬಿಡ್ತಾ ಇದ್ದೀನಿ. ರಂಗೋಲಿ ಎಲ್ಲ ಮುಗಿಸಿದಾದ್ಮೇಲೆ ಸ್ನಾನ ಎಲ್ಲ ಮುಗಿಸ್ಕೊಂಡು ದೇವ್ರ ಪೂಜೆ ಮಾಡಬೇಕಿತ್ತು. ಇವತ್ತು ತಲೆಗೆ ಸ್ನಾನ ಮಾಡಿಕೊಂಡು ದೇವ್ರ ಪೂಜೆ ಮಾಡಿಕೊಂಡು ಹಾಗೆ ತಿಂಡಿ ತಿನ್ನಬೇಕಿತ್ತು. ಹುಣ್ಣಿಮೆ ಇರೋದ್ರಿಂದ ಇವತ್ತು ಸ್ವಲ್ಪ ಬೇಗನೆ ಎದ್ದಿದ್ದೆ, ಆದರೆ ಬಿಸಿಲು ನೋಡ್ತಾ ಇದ್ರಲ್ಲ ಎಷ್ಟೊಂದು ಬಿಸಿಲಿದೆ. ಇದು ನಾ ಹೇಳ್ತಿದ್ನಲ್ಲ ಪ್ರತಿಯೊಂದು ಬ್ಲಾಗಲ್ಲಿ, ಹಿಂದಿನ ಬ್ಲಾಗಲ್ಲಿ, ಅಂದರೆ ನಮ್ಮನೆ ಎದುರಿಗೇ ಬಿಸಿಲು ಬರೋದ್ರಿಂದ ಎಷ್ಟು ಬೇಗ ಇದ್ರೂ ಅದು ಬಿಸಿಲು ಬೇಗನೆ ಬಂದುಬಿಡುತ್ತೆ. ಹಾಗಾಗಿ ಇದು ಬಂದು 5ರಿಂದ 3ಕ್ಕಿರ್ತಕ್ಕಂಥ ಚಿಕ್ಕದಾಗಿರ್ತಕ್ಕಂಥ ಬಳ್ಳಿ ರಂಗೋಲಿ. ಇದು ಈಸಿಯಾಗಿದೆ, ಹಾಗೆ ನೀವು ಕೂಡ ಟ್ರೈ ಮಾಡ್ಬೋದು. ರಂಗೋಲಿ ಹಾಕೋದನ್ನೆಲ್ಲ ಮುಗಿಸ್ಕೊಂಡು ಟೀ ಕುಡಿದ್ಬಿಟ್ಟು ಹಾಗೆ ನೀರೆಲ್ಲ ಕಾಸ್ಕೊಂಡು ಸ್ನಾನ ಮಾಡಿಬಿಟ್ಟು ಪೂಜೆ ಮಾಡಬೇಕು. ಪೂಜೆ ಎಲ್ಲ ಮುಗಿಸ್ಕೊಂಡು ದೇವರಿಗೆ ನೀಟಾಗಿ ಉದ್ದಿನ ಕಡ್ಡಿ ಬೆಳಗ್ತಾ ಇದ್ದೀನಿ. ಹಾಗೆ ಹೂವನ್ನೆಲ್ಲ ಇಟ್ಬಿಟ್ಟು, ಹೂ ಸ್ವಲ್ಪ ಕಡಿಮೆ ಇತ್ತು ಇವತ್ತು, ಹಾಗಾಗಿ ತುಳಸಿ ಗಿಡದಲ್ಲಿರ್ತಕ್ಕಂಥ ತುಳಸಿ ಮತ್ತು ಕಸ್ತೂರಿ ಅಂತ ಗಿಡ ಬರುತ್ತೆ, ಅದರದ್ದು ಸೊಪ್ಪು ಚೆನ್ನಾಗಿ ಘಮ್ ಅಂತ ಸ್ಮೆಲ್ ಇರುತ್ತೆ, ಅದನ್ನು ಕೂಡ ದೇವರಿಗೆ ಅರ್ಪಣೆ ಮಾಡಾಯಿತು. ಇವಾಗ ಹೊಸ್ತಿಲು ಪೂಜೆ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ಇವತ್ತು ಬೋರ್ ಪೂಜೆ ಮಾಡ್ಕೊಳ್ಳೋಣ ಅಂತ ಹೇಳಿ ಬೋರ್ ಪೂಜೆ ಮಾಡ್ತಾ ಇದ್ದೀನಿ. ಅಂದರೆ ಬೋರ್ ನೀರು ಬರುತ್ತಲ್ಲ, ಕಾವೇರಿ ನೀರಲ್ಲ, ಬೋರ್ ನೀರಂತ ನಾವು ಬೋರ್ ಹಾಕ್ಸಿರ್ತೀವಲ್ವ, ಆ ಬೋರಿಗೆ ಪೂಜೆ ಮಾಡ್ಕೊಳ್ಳೋಣ ಅಂತ ಹೇಳಿ ಅದನ್ನು ಕೂಡ ಮಾಡ್ತೀನಿ. ಇನ್ನು ಈ ಕಡೆ ತುಳಸಿ ಗಿಡಕ್ಕೆಲ್ಲ ಪೂಜೆ ಮಾಡಿಬಿಟ್ಟು ಇವಾಗ ತೋರಿಸ್ತಾ ಇದ್ದೀನಲ್ಲ, ಇದೇ ಬೋರು. ಇದು ಪಕ್ಕಕ್ಕೆ ಬೋರ್ವೆಲ್ ಕೊರೆಸಿರ್ತೀವಲ್ಲ, ಅದಕ್ಕೆ ಎತ್ತಲಿಕ್ಕೆ ಮಿಷಿನ್ ಇರುತ್ತಲ್ಲ, ಅದಕ್ಕೆ ಮಾಡ್ತಾಯಿದ್ದೀನಿ. ಇದನ್ನು ನಾವು ಆಯುಧ ಪೂಜೆ ದಿನವೂ ಮಾಡಿದ್ದೆ, ಆದರೆ ವಿಡಿಯೋ ಕ್ಲಿಪ್ ತೊಗೊಂಡಿರಲಿಲ್ಲ. ಈ ಬೋರ್ವೆಲ್ಲಿಗೂ ಕೂಡ ಪೂಜೆ ಮಾಡಿಬಿಟ್ಟು, ಇಲ್ಲಿ ನಾವು ವಿಭೂತಿ ಹಚ್ತಿದ್ದೀನಲ್ಲ, ಅಲ್ಲಿ ಮಳಲ್ ಗೌರಿ ಅಂತ ಹೇಳಿ ಒಂದು 5 ಮುಟ್ಟಿಗೆ ಮಳಲನ್ನು ಹಾಕಿಬಿಟ್ಟು ಅದಕ್ಕೂ ಕೂಡ ಪೂಜೆ ಮಾಡ್ತೀನಿ. ಯಾಕಂದರೆ ಹೊಳೆಯಲ್ಲೆಲ್ಲ ಇದೇ ರೀತಿಯಲ್ಲಿ ಮಾಡ್ತಿದ್ವಿ, ಇವಾಗ ಹೊಳೆಗೆಲ್ಲ ಹೋಗ್ಲಿಕ್ಕೆ ಆಗೋಲ್ವಲ್ಲ, ಹಾಗಾಗಿ ಮನೆ ಮುಂದೆನೇ ಮರಳಿತ್ತು, ಅದನ್ನು ಕೂಡ ಹಾಕಿಬಿಟ್ಟು ಮರಳು ಗೌರಿ ಪೂಜೆ ಮಾಡಿಕೊಂಡೆ. ಹಾಗೆ ಬೋರ್ವೆಲ್ಲಿಗೂ ಕೂಡ ಅರಿಶಿನ ಕುಂಕುಮ ವಿಭೂತಿ ಹಚ್ಚಿಬಿಟ್ಟು ಹೂವು ಇಟ್ಟು, ಹಾಗೆ ಗೆಜ್ಜೆ ವಸ್ತ್ರ ಒಂದು ಸ್ವಲ್ಪ ಇತ್ತು, ಅದನ್ನು ಕೂಡ ಹಚ್ಚಿ ಪೂಜೆ ಮಾಡಿಕೊಂಡೆ. ನೆಕ್ಸ್ಟ್ ವಿಡಿಯೋದಲ್ಲಿ ಸಾಧ್ಯವಾದರೆ ನನ್ನ ಹತ್ರ ಯಾವ ರೀತಿ ಜ್ಯುವೆಲರಿ ಕಲೆಕ್ಷನ್ಸ್ ಇದೆ ಅಂತ ಹೇಳಿ ತೋರಿಸ್ತೀನಿ. ಬೇಕು ಅಂದರೆ ಹೇಳಿಬಿಟ್ಟು ಕಾಮೆಂಟ್ ಮಾಡಿ. ಹಾಗೆ ಬೋರ್ವೆಲ್ ಪೂಜೆ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ಆ ಮರಳೇನು ತೊಗೊಂಬಂದಿದ್ನಲ್ಲ 5 ಗುಂಪುಗಳನ್ನಾಗಿ ಮಾಡಿಬಿಟ್ಟು ಅದಕ್ಕೂ ಕೂಡ
ವಿಭೂತಿ ಅರಿಶಿನ ಕುಂಕುಮ ಹಚ್ಕೊಳ್ತಾ ಇದ್ದೀನಿ. ವಿಭೂತಿ ಹತ್ತಲಿಲ್ಲ ಅದು, ಹಾಗಾಗಿ ವಿಭೂತಿದು ನೀರು ಚಿಮುಕಿಸ್ಬಿಟ್ಟು ಹಂಗೆ ಅರಿಶಿನ ಕುಂಕುಮನ ಚಿಮುಕಿಸ್ಕೊಳ್ತಾ ಇದ್ದೀನಿ. ಇದಕ್ಕೆ ಇವಾಗ ಅಡಿಕೆ ಎಲೆ ಆಮೇಲೆ ಬಾಳೆಹಣ್ಣು ಎಷ್ಟಾಗುತ್ತೋ ಅಷ್ಟು ದೇವರಿಗೆ ಉಡಿನ ಇಡ್ಬೋದು. ಉಡಿ ಇಟ್ಬಿಟ್ಟು ಇದಕ್ಕೆ ಗೆಜ್ಜೆ ವಸ್ತ್ರ ಹಾಕಿ ಅಲಂಕರಿಸ್ತಾ ಇದ್ದೀನಿ. ಹಾಗೆ ಕಂಕಣನೂ ಕಟ್ಕೋಬೋದು, ಆದರೆ ನಂಗೆ ನೆನಪಾಗಲಿಲ್ಲ. ಹಾಗಾಗಿ ಇವಾಗ ಹೊಸ್ತಿಲು ಪೂಜೆ ಎಲ್ಲ ಮುಗಿಸ್ಕೊಂಡೆ. ಹಾಗೆ ತುಳಸಿ ಪೂಜೆನೂ ಎಲ್ಲ ಮುಗಿಸ್ಕೊಂಡು ಈ ಕಡೆ ಬೋರ್ವೆಲ್ಗೂ ಎಲ್ಲ ನಮಸ್ಕರಿಸ್ಕೊಳ್ತಾ ಇದ್ದೀನಿ. ಇದಾಗಿತ್ತು ನಮ್ಮ ಮನೆಯ ಸೀಗೆ ಹುಣ್ಣಿಮೆ ವ್ಲಾಗ್. ಹಾಗೆ ಈ ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಕೊಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ. ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಲ್ಲಿರ್ತಕ್ಕಂಥ ಬೆಲ್ ಬಟನ್ನ ಕ್ಲಿಕ್ ಮಾಡಿಬಿಟ್ಟು ಆಲ್ ಅಂತ ಆಪ್ಷನ್ ಇರುತ್ತೆ, ಅದನ್ನು ಕ್ಲಿಕ್ ಮಾಡಿ ನಾನು ಮಾಡ್ತಕ್ಕಂಥ ವೀಡಿಯೋಗಳೆಲ್ಲ ನಿಮಗೆ ತಲುಪುತ್ತೆ. ಹಾಗೆ ನೋಟಿಫಿಕೇಷನ್ ಕೂಡ ಬರುತ್ತೆ, ಆವಾಗ ಬೇಗ ಬೇಗ ವೀಡಿಯೋಗಳನ್ನು ನೋಡ್ಬೋದು. ಮುಂದಿನ ಬ್ಲಾಗಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.